ನೋಡಿ, ಸ್ವತಂತ್ರ ಕ್ಷೇತ್ರವನ್ನೇ ಬಿಟ್ಟುಕೊಡೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರೂ ಮಾಡಲ್ಲ. ನಾನು ಇದು ಗೆದ್ದಂತ ಕ್ಷೇತ್ರ, ಅದು ಒಂದು ಐತಿಹಾಸಿಕ ಗೆಲುವು. ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 52 ವರ್ಷಗಳ ನಂತರ ಒಬ್ಬ ಇಂಡಿಪೆಂಡೆಂಟ್ MP ಆಗಿ ಕರ್ನಾಟಕದಲ್ಲಿ ಗೆದ್ದಿದ್ದು ಇದೇ ಮೊದಲನೇ ಬಾರಿ. ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ MP ಅನ್ನೋರು ಒಂದು ಕೈ ಬೆರಳಲ್ಲಿ ನೀವು ಎಣ್ಣಿಸ್ಬೋದು ಅಷ್ಟೇ. ಆದ್ರೆ ಮಂಡ್ಯದ ಜನ ನನಗೆ ಆ ಗೌರವ ತಂದು ಕೊಟ್ಟಿದ್ದಾರೆ. ಪಾರ್ಲಿಮೆಂಟಲ್ಲಿ ಎಲ್ಲಿ ಹೋದ್ರು ತಿರುಗಿ ನೋಡ್ತಾರೆ. ಇಂಡಿಪೆಂಡೆಂಟ್ MP ಆಗಿ ನೀವು ಗೆದ್ದು ಬಂದ್ರ, ಒಂದು ಸರ್ಕಾರವನ್ನೇ ವಿರೋಧಿಸಿ ನೀವು ಗೆದ್ರ ಅನ್ನುವಂಥ ಮಾತು ಇವತ್ತಿಗೂ ಕೇಳ್ತಾರೆ. ಅದಕ್ಕೆ ಆ ಗೌರವವನ್ನ ತಂದುಕೊಟ್ಟಂತ ಜನ, ಆ ಜನರ ಕೈಯನ್ನ ನಾನು ಯಾವತ್ತೂ ಬಿಡೋದಿಲ್ಲ, ಬಿಡೋಕೆ ಇಷ್ಟಪಡೋದಿಲ್ಲ. ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆ ಆದಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದೆ. ನಾನು ಒಂದು ಭಾಷೆ ಕೊಡಿ, ಒಂದು ಮಾತು ಕೊಡಿ, ಒಂದು ವಾಗ್ದಾನ ನನಗೆ ನೀವು ಮಾಡಿ ಅನ್ನುವಂಥ ಮಾತನ್ನ ಆವತ್ತು ನಾನು ಕೇಳಿದೆ. ಆದ್ರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಮಂಡ್ಯದ ಋಣ, ಈ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಶ್ ಎಂದೆಂದಿಗೂ ಬಿಡೋದಿಲ್ಲ, ಎಂದೆಂದಿಗೂ ಬಿಡೋದಿಲ್ಲ. ಈ ಒಂದು ಪ್ರೀತಿ, ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು, ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬು ಹೃದಯದ ಮನವಿಯನ್ನ ಮಾಡಿಕೊಂಡು, ಮುಂದಿನ ದಿನಗಳಲ್ಲಿ ನನ್ನ ಎಲ್ಲ ಪ್ರಯತ್ನಕ್ಕೂ ನೀವು ನನ್ನ ಜೊತೆಯಲ್ಲಿ ಇರ್ತೀರಾ ಅನ್ನೋ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ, ನಾನು ಸಂಸದೆಯಾಗಿ ಅಲ್ಲ ನಿಮಗೆ ಪರಿಚಯ ಆಗಿದ್ದು, ಅಂಬರೀಷ್ ಅವರ ಪತ್ನಿಯಾಗಿ, ಈ ಜಿಲ್ಲೆಯ ಸೊಸೆಯಾಗಿ. ಆನಂತರ ನಾನು ಸಂಸದೆಯಾದೆ. ಆದರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ರಿ. ತಾಯಿಯಿಂದ ಮಕ್ಕಳನ್ನ ಯಾರೂ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಾಯಿ ನೀವು ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಸಕ್ಕರೆ ನಾಡಿನಲ್ಲಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಇದು ಸಂಸದೆ ಸುಮಲತಾ ಅಂಬರೀಶ್ ಅವರ ಕೊನೆಯ ಮಾತಾಗಿತ್ತು. ಬಹಳ ಭಾವುಕರಾದ್ರು. ಒಂದಷ್ಟು ನಡೆದಿರುವ ಎಲ್ಲ ಬೆಳವಣಿಗೆಯನ್ನ ರೀಕ್ಯಾಪ್, ಹಿಂದೆ ನಡೆದಿರುವ 5 ವರ್ಷದ ಎಲ್ಲ ಬೆಳವಣಿಗೆಯನ್ನು ಕೂಡ ದೃಶ್ಯ ರೂಪದಲ್ಲಿ ತೋರಿಸಿದ್ರು. ಮನದಾಳದ ಮಾತನ್ನ ಮಂಡ್ಯ ಜನರ ಮುಂದೆ ಇಟ್ರು. ಮಂಡ್ಯ ಜನರಿಗೂ, ಮಂಡ್ಯ ನೆಲಕ್ಕೂ, ಮಂಡ್ಯ ಮಣ್ಣಿಗೂ ಮತ್ತು ಸುಮಲತಾ ಅಂಬರೀಶ್ ಇರುವಂತ ನಂಟಿನ ಬಗ್ಗೆ ಮಾತಾಡಿದ್ರು. ಅದು ತಾಯಿ ಮತ್ತು ಮಗುವಿನ ಸಂಬಂಧ ಬದುಕಿರುವ ತನಕ ಬಿಟ್ಟು ಹೋಗಲ್ಲ. ಹಾಗೇನೆ ನಾನು ಕೂಡ ಮಂಡ್ಯ ಜನರನ್ನ ಸದಾಕಾಲ ಸ್ಮರಿಸ್ತೀನಿ. ಆ ಸಂಬಂಧ ಅವಿನಾಭಾವ ಸಂಬಂಧ. ಇದು ಮಂಡ್ಯ ಜನರ ಮುಂದೆ ಸ್ವಾಭಿಮಾನಿಯಾಗಿ ಅಖಾಡಕ್ಕಿಳಿತು, ಗೆದ್ದು, ತದನಂತರ ಆದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಹೇಗೆ ಫೇಸ್ ಮಾಡಿದೆ, ಮತ್ತು ಈಗ ಮಗದೊಂದು ಬಾರಿ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಈ ಎಲೆಕ್ಷನ್ ಇಂದ ನಾನು ದೂರ ಉಳಿತಾ ಇದ್ದೀನಿ, ಅಂದ್ರೆ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಲ್ಲ ಅನ್ನೋದನ್ನ ಸುಮಲತಾ ಅಂಬರೀಶ್ ಅವರು ಸ್ಪಷ್ಟಪಡಿಸಿದ್ರು. ಬೆಂಬಲಿಗರ ಬಹಿರಂಗ ಸಭೆಯಲ್ಲಿ ಮಂಡ್ಯದಲ್ಲೇ ತಮ್ಮ ಇಂಗಿತವನ್ನ, ತಮ್ಮ ನಿರ್ಧಾರವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಭಾರತೀಯ ಜನತಾ ಪಕ್ಷದ ಜೊತೆ ನಾನು ನಿಲ್ತೇನೆ ಅನ್ನೋದನ್ನು ಕೂಡ ಮೆಸೇಜ್ ಕೊಟ್ರು. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಲ್ಲ, ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.